ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಬೇಕು. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಅಡುಗೆಲ್ಲ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಗುಡಿಗೆಲ್ಲ ಹೋಗಿ ಬರೋದು ಟೈಮ್ ಆಗಿಬಿಡ್ತದೆ ಅನಿಸಿರುತ್ತೆ. ಎಲ್ಲ ಏನು 5 ಗಂಟೆಗೆ ಎಚ್ಚರ ಆಗಿದೆ, ಅಲಾರಾಮ್ ಕೂಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಲಾರಾಮ್ ಬಿಡಂದೆ ನೋಡಿದ್ರೆ 6:15 ಆಗಿಬಿಟ್ಟಿದೆ. ಬಿಡು ಅಯ್ಯಪ್ಪ ಅಂತಂದು ಹೇಳಿ ಮತ್ತೆ ದಬ್ಬ ಅಡುಗೆ ಮಾಡಿದೆ. ಏನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಸಿಂಪಲಾಗಿ ಪಾಸ್ತಾ ಮಾಡ್ಕೊಂಡು ಟಿಫನಿಗೆ ಬಾಕ್ಸಿಗೆ ಚಿತ್ರಾನ್ನ ಕಟ್ ಕಳಿಸ್ತೀನಿ. ನಮ್ಮ ಪ್ರಿಯಾಂಶಿ ಟಿಫನ್ ಮಾಡಿಸಿ ಕಟ್ ಕಳಿಸ್ಬೇಕು. ಅವನು ಸ್ಕೂಲಿಗೆ ಬಿಟ್ಟು ಬರಬೇಕು. ಮುಂದಕ್ಕೆ ಬಾಪ ಪ್ರಿಯ, ಸ್ಕೂಲಿಗೆ ಹೋಯ್ತು ಎಲ್ಲಪ್ಪ ಟಿಫನ್ ಮಾಡಿ. ಅದು ಜಲ್ದಿ ಬರ್ತಾನೆ, ಇವತ್ತು ಶನಿವಾರ ಅಲ್ಲ, ಜಲ್ದಿ ಬರ್ತಾನೆ. ಅಲ್ಲಪ್ಪ ಹಾಲು ಕುಡಿದು ಉಂಡೆ ತಿಂದು ಪಚ್ಚೆಂಡು ಬರ್ತಾನಂತೆ. ಸೂಪರಾ? ಇದು ತಿಂದು ಅವ್ನು ಸ್ಕೂಲಿಗೆ ಬಿಟ್ಟು ಬಂದು ಕಾಣ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ಯಾನ್ ಆಫ್ ಮಾಡ್ತೀನಿ. ಇನ್ನು ನಿನ್ನೆ ಇಡ್ಲಿ ಹಾಕಿದ್ನಲ್ವ, ಅದಕ್ಕೆ ಹಿಟ್ಟು ಉಳಿದಿತ್ತು. ಇವಾಗ ಸ್ನ್ಯಾಕ್ಸಿಗೆ ಗೈಸ್ ಅದಕ್ಕೆ ಚಟ್ನಿ ಮಾಡಿಕೊಂಡು ಅದಕ್ಕೆ ಹಿಟ್ಟು ಕಲಸಿಟ್ಟಿದ್ದೆ ಬೆಳಿಗ್ಗೆ, ಬೋಂಡ ಮಾಡೋಣ ಅಂತೇಳಿ. ಇವಾಗ ಮಾಡೋಣ, ಚಟ್ನಿ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆಗೆ ಬನ್ನಿ ಚಟ್ನಿ ಮಾಡಿಕೊಂಡು ಲಾಸ್ಟ್ ಸ್ಟಾರ್ಟ್ ಮಾಡಿ. ಬೋಂಡ ನೆನೆತೀನಿ, ಸುಡೋದು ಅನ್ನ ಉಳಿದಿದೆ ಬೆಳಿಗ್ಗೆ, ಹಾಗಾಗಿ ಸ್ವಲ್ಪ ಹಂಗೆ ಇದೆ. ಇಟ್ಟು ಬೋಂಡಕ್ಕೆ ಇಟ್ಟು ಅಂತ ನೆನೆಟ್ಟಿದೆ. ಚಟ್ನಿ ಮಾಡ್ಕೊಂಬಿಡ್ತೀನಿ. ಚಟ್ನಿ ಮಾಡಿಕೊಂಡು ಹಂಗೆ ಬೋಂಡ ಮಾಡೋಕ್ಕೆ ಬರುತ್ತೆ. ಚಟ್ನಿ ಮಾಡ್ಕೊಂಡು ಕಾಣ್ತೀನಿ. ಶೇಂಗಾ ಹಾಕಿನಿ, 1-2 ಉಳಿದಿದ್ವು. ಹಿಂಗೆ ಬಾಯಿಗೆ ಇಡಾಕೊಂತೀನಿ. ನನ್ನ ಮಗ ಬೋಂಡ ಇಲ್ಲ 1-2 ಶೇಂಗಾ ಇಟ್ಕೊಂಡು ಈ ಕಡೆ ಅಂದು ಅಂತ ಹೆಂಗೆ ಮಾಡ್ಸಂತ ಅಂದು ನಾ ತಿನ್ಬಿಡು. ತಿನ್ನಪ್ಪ ಹಂಗ ಬಿಡಲ್ಲ. ಬಿಡು ಕೊಡ್ತೀನಿ ಬರ್ತಿತ್ತ ಅಂತ ಹಾಂ ಗೈಸ್. ನೋಡಿ ಇವಾಗ ಚಟ್ನಿ ಎಲ್ಲ ಹಾಕ್ಕೊಂಡಿದ್ನಲ್ವ, ಲೈಟ್ ಹಾಕ್ಕೊಂಡೆ ಬೋಂಡ ಮಾಡಿಬಿಡೋಣ ಅಂದರೆ. 15 ದಿವಸ ಆಯ್ತು ಗೈಸ್, ನಮ್ಮೂರ ನೀರೇ ಇಲ್ಲ, ಅದು ಎಡೇ ಇಲ್ಲ. ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೆ. 15 ದಿವಸ ಆಯಿತು ನೀರೇ ಇಲ್ಲ. ಇವತ್ತೇನು ಆ ಕಡೆ ಏನೋ ಅದೇನೋ ಪೈಪ್ ಹೊಡೆದಿತ್ತಂತೆ, ಅದಕ್ಕೆ ಬಿಟ್ಟಿಲ್ಲ. ಇವಾಗ ಏನೋ ಮಾಡಿಸ್ತಿಲ್ಲ. ಸ್ವಲ್ಪ ಎಲ್ಲ ಮಂದೆಲ್ಲ ಸ್ವಲ್ಪ ಕೇಳ್ಕೊಂಡಿದ್ದಕ್ಕೆ ಅದೇನೋ ಬೇರೆ ನೀರು ಬಿಟ್ಟಿದ್ದಾರೆ ಅಂತೆ, ಅವೇನೋ ಸ್ಮೆಲ್ ಇದಾವಂತೆ. ಇನ್ನು ನಮ್ಮ ಸೈಡ್ ಬಂದಿಲ್ಲ, ಬಂದರೆ ಹಿಡಿಬೇಕು. ಅದಕ್ಕೆ ಬಂದರೆ ಹಿಡಿಬೇಕು, ಅದು ಒಂದು ಕೆಲಸ ಆಗುತ್ತಂತ ಬೋಂಡ ಹಾಕ್ಬಿಡೋಣ. ಹಾಕಿದರೆ ಯಾವಾಗಾದ ತಿಂದರೆ ನಡೆಯುತ್ತಂತೆ. ಇದನ್ನೇ ರೆಡಿ ಮಾಡ್ಕೊತಿದ್ದೀನಿ, ಹಾಕಿಬಿಡೋಣ ಬನ್ನಿ. ಇನ್ನು ಚಟ್ನಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇದು ಕೊಬ್ಬರಿ ಕೊಟ್ಕೋಬೇಕು. ಇದು ಬೋಂಡ ಏನಿದೈತಲ್ವ, ಇದ್ರಾಗೆ ಮಾಡ್ಕೊತೀನಿ. ಬೋಂಡ ಚಟ್ನಿ ಹುರ್ಕೊಂಡಿದ್ದೆಲ್ಲ ಇದ್ರಾಗೆ ಮಾಡಿಕೊಂಡು ಇದು ಮಾಡ್ತೀನಿ. ಅನ್ನ ಇನ್ನೂ ಇಷ್ಟಿದೆ ನೋಡಿ. ಬೋಂಡಕ್ಕೆಲ್ಲ ಕಲಸಿಟ್ಕೊಂಡಿದ್ದೆ. ಈಗ ಅದಕ್ಕೆ ಉಪ್ಪಂದೆ ಹಾಕಬೇಕು. ಈರುಳ್ಳಿ ಅವೆಲ್ಲ ಏನು ಹಾಕಲ್ಲ, ಸ್ವಲ್ಪ ಇದೆ ಅಲ್ವಾ, ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಅಷ್ಟೇ. ಹಾಯ್ ಹೆಲೋ, ಹೇಗಿದ್ದೀರಾ? ನಾನೀಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಈಗ ತಾನೇ ನನ್ನ ಹೆಂಡ್ತಿ ಏನೋ ಬಿಸಿಯಾಗಿ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ರೆ ನೋಡಿ. ಬೋಂಡನೇ ಮಾಡ್ತಾ ಇದೆಯಾ ಗೊತ್ತೈತೆ ನಮಗೂ. ನೋಡಿ ಫ್ರೆಂಡ್ಸ್, ಯಾರಾದರೂ ಬೆಳಿಗ್ಗೆ ಹೊತ್ತಲ್ಲಿ ಬೋಂಡ ಮಾಡ್ತಾರೆ, ಇವಳು ನೈಟಲ್ಲಿ ಮಾಡ್ತಿದ್ದಾಳೆ. ಅಯ್ಯೋ, ಅದು ಗೈಸ್ ಅದು ಇಡ್ಲಿ ಉಳಿದಿತ್ತು. ಇಡ್ಲಿ ರವ ನಾನು ಏನು ಮಾಡಿದ್ದೀನಿ ಗೊತ್ತಾ, 1 kg ನೆನಾಕ್ಬಿಟ್ಟಿದೆ ಇಡ್ಲಿ. ನಾನು ಇನ್ನೂ ಗೈಸ್ ವಿಡಿಯೋ ಮಾಡಿಲ್ಲ. ಏನು ಗೊತ್ತಾ, ಮೊದಲಿಗೆ ಇನ್ನೊಂದೇ ಊಟ ಇಡ್ಲಿ ಮಾಡಿದ್ದೆ. ಸಾಂಬಾರು ಬೇಸಾಗಿಲ್ಲ ಅನ್ನಲ್ವಾ, ಅದು ಇಷ್ಟ ಆಗಿದ್ದಿಲ್ಲ ಅವ್ರಿಗೆ. ನನಗೂಟ ಇಷ್ಟ ಆಗಿದ್ದಿಲ್ಲ, ಅವರಿಗೆಲ್ಲ ಗೈಸ್ ನನಗೂಟ ಇಷ್ಟ ಆಗಿದ್ದಿಲ್ಲ. ಇನ್ನೊಂದೇ ಊಟ ಮಾಡಿದ್ನೆ, ಅದಿಟ್ಟು ಇನ್ನೂ ಉಳಿದಿತ್ತು. ಅದೇನಕ್ಕೆ ವೇಸ್ಟ್ ಮಾಡಿದೆ. ನಾಳೆಗೆ ಅಂದರೆ ಸುಮ್ಮನೆ ಇದಾಗುತ್ತಂತ ನಾಳೆಗೆ ಸ್ವಲ್ಪ ಏನೋ ಕೆಲಸಗಳಿದಾವೆ. ಹಬ್ಬ ಇದೆ ಅಲ್ವ, ಸ್ವಲ್ಪ ಏನೋ ಸ್ವಲ್ಪ ಏನೋ ಕೆಲಸ ಇರ್ತಾವಲ್ಲ, ಅದಕ್ಕೆ ಅನ್ನ ಉಳಿದಿದೆ. ಚಟ್ನಿ ಹಾಕ್ಕೊಂಡಿದ್ದೀನಿ. ಬೋಂಡ ಮಾಡಿಬಿಡೋಣ. ಇವಾಗ ಈವ್ನಿಂಗ್ ಆಗಿದೆ, ನೈಟ್ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ತಿಂದರೆ ಅನ್ನನೂ ತಿನ್ನಲ್ಲ, ಅದಕ್ಕೆ ಇದು ಮಾಡಿಬಿಡೋಣ ಅಂತ ಸ್ವಲ್ಪ ಇತ್ತು. ಗೈಸ್, ನಾನು ಮೊದಲೆಲ್ಲ ಬೋಂಡ ಮಾಡಿದ್ರೆ ಹೆಂಗೆ ಆಗ್ತಿದ್ದೆ ಗೊತ್ತಾ, ತೋರಿಸ್ತೀನಿ. ಇಲ್ಲಿ ಬಾ, ಸ್ವಲ್ಪ ಹಿಂಗಿಡು, ಇಲ್ಲಿ ಬಾ, ಇಲ್ಲಿ ಇದು ಲೇಗಿ ಅಂತ ಹೊಡಿಬೇಕನು ಅಲ್ಲ, ಇಲ್ಲಿ ಬಾ. ಸಾರಿ ಲೇಗಿ ಅಂತ ಅನ್ನಲ್ಲ,
ರೇ ಅಂತೀನಿ ಅವ್ರು ಲೇ ಅಂತ. ಇಲ್ಲಿ ರೇ, ಇಲ್ಲಿ ಬಾ, ಇಲ್ಲಿ ರೇ. ರೋಕ್ 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 ಅಲ್ಲಿ ಬಂದ್ರೆ ಇಲ್ಲಿ ಗೈಸ್ ನಾನು ಮೊದ್ಲಿಗೆ ಮಾಡ್ತಿದ್ದೆ ಎಣ್ಣೆ 1000 ರೂಪಾಯಿ ಕಾಣುತ್ತೆ. ಇಲ್ಲ ಗೈಸ್, ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ. ಏನಪ್ಪ ಅಂದರೆ ಇವಾಗ ಹಿಂಗಿಟ್ರೆ ಒಂಥರ ಚಪಾತಿ ಬಂದಂಗೆ ಬರುತ್ತೆ ನೋಡಿ. ಇಷ್ಟು ಹಾಕೊಂಡಿದ್ದೆ. ಮತ್ತು ನಮ್ಮನೆ ಸುಟ್ಟೆಣ್ಣೆ ಜಾಸ್ತಿ ಯೂಸ್ ಮಾಡಿದರೆ ಕೆಮ್ಮಾಗುತ್ತಲ್ಲ ರೀ, ಅದಕ್ಕೆ ಹಿಂಗೆ ಇಟ್ಕೊಂಡು ಮಾಡಕೊಂತೀನಿ. ಅದು ಇನ್ನೊಂದಿತ್ತು ಚೆನ್ನಾಗಿತ್ತು, ಅದು ಇದು ಮಾಡಿದ್ನಲ್ಲ ಅಂತ ಇದಕ್ಕೆ ಇಟ್ಟೀನಿ ನೋಡಿ. ಹಿಂಗೆ ತಗೊಂಡು ಮೊದಲಿಗೆಲ್ಲ ಇದು ಬಂದಂಗೆ ಬರ್ತಿದ್ವಿ, ಇವಾಗಿಲ್ಲ ಉಂಡೆ ಬಂದಂಗೆ ಬರ್ತವೆ. ಹಿಂಗೆ ಬಿಡ್ತೀನಲ್ವ, ಹಿಂಗೆ ಬಿಟ್ಬಿಡ್ತೀನಿ ಉಂಡೆ ಬಿಟ್ಟಂಗೆ. ಮಸ್ತ್ ಬರ್ತಿದ್ದಾವೆ, ನಗು ಬಂದು ನನಗೆ ನೋಡಿ. ಹಿಂಗೆ ಬಿಟ್ಬಿಡ್ತೀನಿ ಒಂದೊಂದು ಉಂಡೆ. ಇದೆಲ್ಲ ನೋಡಿ ಮತ್ತೆ ಕಾಮೆಂಟ್ ಬೇಡ ಹಾಕೋಕೆ ಹೋಗ್ಬಿಡ್ರಿ. ಅಕ್ಕನ ಹತ್ರ ಚಾರ್ಜ್ ಶೀಟ್ ಕೊಡ್ರಿ, ಎಲ್ಲಾನ ಚೆನ್ನಾಗಿ ಮಾಡ್ತಾಳೆ ಅಂತ. ಚಾರ್ಜ್ ಶೀಟ್ ಕೊಡ್ರಿ. ಹಂಗಲ್ಲ ಕೇಳೋಣ ತಗೋಣ ದುಡ್ಡು. ಚಾರ್ಜ್ ಇದು ಹೊರಗ ಈವ್ನಿಂಗ್ ನಂಗೆ ಮಾಡ್ತಾರಲ್ಲ, ಆ ಎಣ್ಣೆಗೆ ಇಷ್ಟು ಸಾಕು ಗೈ ನೋಡಿ ಗೈಸ್. ಏನಂದ್ರೆ ಇಲ್ವಾ ಇದು ಎಣ್ಣೆ ಇಲ್ಲಿ ಹಾಕಿನಲ್ಲ, ಇಲ್ಲಿ ಕಡಿ ಹೇಳ್ರಿ. ಹಿಂಗಿಟ್ಟಿನಲ್ಲ, ಅವಾಗ ನಾನು ಯಾವಾಗ ಹಾಕಿದ್ರೆ ಹಿಂಗೆ ಬರ್ತಿದ್ವಿ ನೋಡಿ ಗೈಸ್. ಚಪಾತಿ ಬೋಂಡ ಬಂದಂಗೆ ಹಿಂಗೆ ಬರ್ತಿದ್ವು. ಇವಾಗ ನೋಡಿ ಟೆಂಟೆಡ ಫಸ್ಟ್ ಟೈಮ್. ನಮ್ಮ ಮೊದಲಿಗೆ ಗೊತ್ತಿದ್ದಿಲ್ಲ ನಾನು ಈ ಟ್ರಿಕ್ ನೋಡಿ. ಇವಾಗ ಉಂಡೆ ಬಂದಂಗೆ ಬಂದಿದೆ. ಈ ಥರ ಬರ್ಬೇಕು ಬೋಂಡ ಅಂದರೆ, ಮೇನ್ ಈ ಥರ ಬರ್ಬೇಕು. ಪ್ರಪಂಚದ 8ನೇ ಅದ್ಭುತ ನಮ್ಮ ಮನೆಗೆ ಉದ್ಭವ ಆಗೈತೆ ಇವತ್ತು. ಹಿಂಗೆ ಮಾಡ್ತಿದ್ದೆ ಅವಾಗ ನಾನು ಬೋಂಡ ಫಸ್ಟ್ ಟೈಮ್ ಈ ಥರ ಮಾಡಿ ಉಂಡೆ ಮಾಡ್ದಂಗೆ. ಅದು ಎದಕ್ಕಂತ ಗೊತ್ತಾಯ್ತು. ನಾನು ಚೌಟ್ಲಿಂದ ಬಿಡ್ತಿದ್ದೆ ಗೈಸ್. ಇಲ್ಲಿ ಬಿಡು, ಇದು ಹಿಟ್ಟು ತಗೊಂಡು ಚೌಟ್ಲಿಂದ ಹಾಕ್ತಿದ್ದೆ. ಇವಾಗ ಕೈಲಿಂದ ಹಾಕೊಂತೀನಿ. ಅದಕ್ಕೆ ಇದೇ ಗೊತ್ತಾಯ್ತು. ಕೈಲಿಂದ ಹಾಕಿದ್ರೆ ಉಂಡೆ ಬಂದಂಗೆ ಬರ್ತದೆ, ಚೌಟ್ಲಿಂದ ಹಾಕಿ ಚಪಾತಿ ಬಂದಂಗೆ ಬರ್ತದೆ. ಕೊಡ್ರ ಹಾಕೊಂಡು ಒಂದು ಅವಾರ್ಡ್ ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಬೋಂಡ ಚಟ್ನಿ ತಿಂತೀಯಾ? ಸ್ವಲ್ಪ ಫೇಸ್ಗೆ ತೋರ್ಸ್ಬೇಡ, ಜಾಸ್ತಿ ಪಿಂಪಲ್ಸ್ ಆಗ್ಯಾವ ನನಗೆ. ಫುಲ್ ಹೀಟ್ ಆಗ್ಬಿಟ್ಟಿದೆ ಗೈಸ್. ಇವರು ಇನ್ನೇನು ತಿನ್ನಲ್ಲ ಬಾ ಅಂತಂದೇಳಿ ಹಂಗಂದ್ರೆ ನಾವು ಇರೋಕ್ಕಾಗಲ್ಲ. 1 ತಿಂಗಳವರೆಗೆ ಅಂತೇಳಿ ಜಾಸ್ತಿ ಎಲ್ಲ ತಗೊಂಬಂದ್ಬಿಟ್ಟಿದ್ರು. ಅವು 3 ಹೊತ್ತು 2 ದಿನ 3 ದಿನ ಕಂಟಿನ್ಯೂಸ್ ತಿನ್ಬಿಟ್ಟಿವಲ್ಲ, ಫುಲ್ ಹೀಟ್ ಆಗಿ ಎಲ್ಲ ತಿನ್ಬಾರ್ದಾಯ್ತು. ಯಾರು ತಿನ್ನ ಮತ್ತೆ ನಾನು ಕೂಡ ತಿಂಗಳು ತಿನ್ನಲ್ಲ. ಸರಿಯಾಗಿ ತಟ್ಟಲ್ಲ ನಂಗೆ ಹೊಡೆದವಳೆ, ಇವಾಗ ಬಿಡೋ ಕೊಡ್ತಾಳೆ. ಮತ್ತೆ ಗೈಸ್ ಇನ್ನೊಂದು ತಿಂಗಳು ತಗೊಂಡು ತಿನ್ನಂಗಿಲ್ಲ, ಅದಕ್ಕೆ ನಾನು ತಿಂದೀನಿ. ಅದಕ್ಕೆ ಮತ್ತೆ ನನ್ನ ಹೆಸರು ಯಾಕೆ ಹೇಳ್ಬೇಕು? ಇವ್ರು ತಂದಾರೆ, ಇವ್ರು ಇದು ಮಾಡ್ಯಾರ ಅಂತ. ಹಲೋ, ನೀನ್ ತಗೊಂಬಂದಿರಕ್ಕೆ ನಾ ಮಾಡಿದೀನಿ, ತಗೊಂಬಂದಿಲ್ಲ ಅಂದ್ರೆ ನಾನು ಮಾಡ್ತಿದ್ದಿಲ್ಲ. ತಗೊಂಬಂದಿದ್ದೀನಿ ನಾನು, ನನ್ನ ಮಗ ತಿಂತಿದ್, ನೀನ್ ಯಾಕೆ ತಿಂದಿದಿ? ಮತ್ತೆ ನೀ ತಿನ್ನೋದು ನಾನು ಹಿಂಗ ನೋಡ್ಲ ನಾನು. ಮತ್ತೆ ತಿಂದ್ರಲ್ಲೇ ಹೇಳ್ಬೇಕು, ಇಲ್ಲ ತಿಂದಿದೀವಿ ಅಂತಂದೇಳಿ. ಇವ್ರು ತಂದಿದ್ದಾರೆ, ನಾನು ತಿಂದಿದ್ದೀನಿ, ಅದಕ್ಕೆ ಪಿಂಪಲ್ಸ್ ಆಗಿದೆ ಅಂತ ನಮ್ಮ ಮೇಲೆ ಹಾಕ್ಬೋದು. ಇಲ್ಲ, ಅವ್ರು ತಂದಿದ್ರೆ ನಾನು ತಿನ್ನ, ನೀನ್ ತಂದಿದ್ದಕ್ಕೆ ನಾನು ತಿನ್ನೀನಿ. ನೀನ್ ತಂದಿಲ್ಲ ಅಂದ್ರೆ ನಾನು ತಿಂತಿದ್ದಿಲ್ಲ. ಆಯ್ತು ಬಿಡಿ, ಇನ್ಮೇಲೆ ನಾವು ತಂದ್ರೆ ನಾವೇ ತಿಂತೀವಿ, ನೀನು ತಿನ್ಬೇಡ. ಆಯ್ತು, ನಾವು 1.5 ತಿಂಗಳು ತಗೊಂಡು ಯಾರು ನೀನು ತರೋದಿಲ್ಲ, ನಾನು ತಿನ್ನೋದಿಲ್ಲ. ನನಗೆ ಹಿಂಗಿರುತ್ತೆ, 1.5 ತಿಂಗಳು ತಗೊಂಡು ತಿನ್ನಂಗಿಲ್ಲ. ಅದಕ್ಕೆ ತಿಂದಿದ್ದಕ್ಕೆ ಫುಲ್ಲು ಗೈಸ್ ಎಷ್ಟು ನಾವು ಮಕ ಎಲ್ಲ, ನಾನು ಈಗ ಹೇಳ್ಬೇಕಂದ್ರೆ 3-4 ದಿವಸ ವಿಡಿಯೋವನ್ನೇ ಮಾಡಿದ್ದಿಲ್ಲ. ಫುಲ್ ಮಕ ಎಲ್ಲ ನೋವಾಗ್ಬಿಟ್ಟಿತ್ತು ನನಗೆ. ಇವಾಗ ಸ್ವಲ್ಪ ಓಕೆ ಆದ್ಮೇಲೆ ಇವತ್ತು ಮಾಡ್ತಿದ್ದೀನಿ. ಫುಲ್ ಪಿಂಪಲ್ ಆಗ್ಬಿಟ್ಟಿದ್ದು. ಯಾಕೆ ನಮ್ಮ ಪಿಂಪಲ್ ಜಾಸ್ತಿ ಆಗ್ತವೆ ಮೇನ್ ಕಾರಣ ಈಟೆ. ನನಗೆ ಈಟ್ ಆದ್ರೆ ಆಗ್ಬಿಡ್ತವೆ, ಇಲ್ಲ ಅಂದ್ರೆ ಆಸರೆ ಆದಾಗ ಆಗ್ತವೆ. ಹಿಂಗಿರುತ್ತೆ. ಈಗ 1 ಸೆಕೆಂಡಲ್ಲಿ ಹಿಂದೆ ತಿರ್ಸ್ತೀನಿ. ನಮ್ಮ ಚಾಂಪಿಯನ್ ಬಂದ. ಎಲ್ಲಿಗೆ ಹೋಗಿದ್ದಪ್ಪ ಮಗನೇ? ಎಲ್ಲಿಗೆ ಹೋಗಿದ್ದೆ? ದೊಡ್ಡಮ್ಮಂತೆಲ್ಲ ಹೋಗಿದ್ನಂತೆ. ದೊಡ್ಡಮ್ಮ ಹೋಗಿದ್ನಂತೆ. ಏನಂದ್ರಪ್ಪ? ದೊಡ್ಡಮ್ಮ ಏನಂದ್ಲು? ಸುಡ್ತಾವ ಮಗನೇ. ಏನೋ ಬೋಡ. ನನಗೆ ಬೋಂಡ ಚಟ್ನಿ ಊಟ ಮಾಡೋದು. ರಾತ್ರಿ ಬೆಳಿಗ್ಗೆ ಅನ್ನ ಐತೆ ಅನ್ನೋದು. ಇನ್ನು ನಮ್ಮ ಪ್ರಿಯಾನ್ ಹಾಕ್ಕೊಂತಿದ್ದಾರೆ. ಓಕೆ ಗೈಸ್, ಮತ್ತೆ ನಾಳೆ ಕಾಣ್ತೀನಿ. ಬಾಯ್ ಪ್ರಿ, ಬಾಯ್ ಮಾಡಪ್ಪ. ಬಾಯ್ ಬಾಯ್ ಬಾಯ್.